ಓಕೆ, ನಿಮ್ಗೆ ಗೊತ್ತಿದೆ ಏನಾಗಿತ್ತು ಅಂತ ಹೇಳಿ ಅದನ್ನು ಹೇಳ್ತೀನಿ ನಾನು. ಏನಾಯ್ತು ಇವತ್ತು ಬೆಳಗ್ಗೆಯಿಂದ 11:45 ಬೆಳಗ್ಗೆ ಅಂದರೆ ಬೆಳಗ್ಗೆ ಅಂತಂದರೆ ಬೆಳಗ್ಗೆ ಅಂದರೆ ಫಸ್ಟು 11:45 ಅಲ್ಲೂ ಅರ್ಜುನ್ ಮನೆಗೆ ಕಾಕಿ ಪಡೆ ಬಂದುಬಿಡುತ್ತೆ, ಪೊಲೀಸರು ಬಂದುಬಿಡ್ತಾರೆ. 12 ಗಂಟೆಗೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಪೊಲೀಸರು ಹೇಳ್ತಾರೆ, ಪಿಕ್ಚರಲ್ಲಿ ಹೇಳ್ತಾರೆ ಯು ಆರ್ ಅಂಡರ್ ಅರೆಸ್ಟ್ ಆ ಥರ. 12:10 ಬೆಡ್ರೂಮ್ನಲ್ಲೇ ಬಂಧಿಸ್ತೀರಾ ಅಂತ ನಟ ಕೇಳ್ತಾರೆ ಟೀ ಕುಡ್ಕೊಂಡು. ಇಲ್ಲೇ ಬಂದುಬಿಟ್ಟಿದ್ರೆ ಮನೆಯೊಳಗೆ ಬೆಡ್ರೂಮಲ್ಲಿ ಬಂಧಿಸ್ಬಿಡ್ತಾರೆ ಅಂತ. 12:15 ಅಲ್ಲೂ ಅರ್ಜುನ್ ಬಂಧನ ಆಗುತ್ತೆ. 1:15 ರಿಮ್ಯಾಂಡ್ ರೂಮ್ ಸಿದ್ಧಪಡಿಸಿದ್ದ ಕಾಕಿ ರಿಮ್ಯಾಂಡ್ ರೂಮಲ್ಲಿ ಕೂರಿಸಬೇಕಾಗತ್ತೆ. ಇನ್ನು 2:10 ಮಧ್ಯಾಹ್ನ ಠಾಣೆಯಿಂದ ಗಾಂಧಿ ಆಸ್ಪತ್ರೆಗೆ ಶಿಫ್ಟ್. ಯಾವುದೇ ಅದಾದಾಗ ಒಂದು ಹೆಲ್ತ್ ಚೆಕಪ್ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಆಗುತ್ತೆ 2:50. ಅದಾದ ನಂತರ 3:25 ನ್ಯಾಯಾಲಯಕ್ಕೆ ಅಲ್ಲು ಅರ್ಜುನ್ ಅವರನ್ನು ಸರೆಂಡರ್ ಮಾಡಿಸ್ತಾರೆ, ಹಾಜರು ಮಾಡಿಸ್ತಾರೆ. ಅಲ್ಲಿ ಫಸ್ಟು ನ್ಯಾಯಾಂಗ ಬಂಧನ, ಅದಾದ ನಂತರ ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲು ಅರ್ಜುನಿಗೆ ಮಧ್ಯಂತರ ಜಾಮೀನು ಸಿಗುತ್ತೆ. ಇಷ್ಟ ಆಗಿರೋದು. ಆರಂಭದಲ್ಲಿ 14 ದಿನ ನ್ಯಾಯಾಂಗ ಬಂಧನ ಕೊಡ್ತಾರೆ. ಭಾಳ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲರೂ ಕೂಡ. ಓಕೆ, ಯಾಕೆ ಇದೆಲ್ಲ ಗಲಾಟೆ, ಏನು ಕತೆ, ಯಾಕೆ ಅರೆಸ್ಟು, ನಿಮಗೆ ಭಾಳ ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಮೊನ್ನೆ ಕೂಡ ಹೇಳಿದ್ದೆ, ಪುಷ್ಪ 1 ಸಿನಿಮಾ ಬಂದಿತ್ತು, ಭಾಳ ದೊಡ್ಡ ಹಿಟ್ ಆಗಿತ್ತು, ಭಾಳ ದೊಡ್ಡ ಸೂಪರ್ ಹಿಟ್. ಒಂಥರ ಈ ರಕ್ತಚಂದನ ಕಳ್ಳನ ಒಂದು ಸ್ಟೋರಿ ಅದು. ರಶ್ಮಿಕಾ ಮಂದಣ್ಣ ಕೂಡ ಇದ್ದರು, ನಮ್ಮ ಡಾಲಿ ಧನಂಜಯ ಕೂಡ ಒಂದು ಪುಟ್ಟ ಪಾತ್ರದಲ್ಲಿ ಅದರಲ್ಲಿ ಅಭಿನಯಿಸಿದ್ದಾರೆ. ಇದರಲ್ಲೂ ಇದೆ ಅವ್ರದ್ದು ಅಭಿನಯ. ಈ ಪುಷ್ಪ 2 ಸಿನಿಮಾ ಡಿಸೆಂಬರ್ 6ಕ್ಕೆ ರಿಲೀಸ್, ಐ ಥಿಂಕ್ 6ಕ್ಕೆ 5ಕ್ಕೆ ರಿಲೀಸ್. ಡಿಸೆಂಬರ್ 4ಕ್ಕೆ ಪ್ರೀಮಿಯರ್ ಶೋವನ್ನು ಹೈದರಾಬಾದಲ್ಲಿ ಇಟ್ಟರು. ಏನು ಪ್ರೀಮಿಯರ್ ಶೋ ಅಂತಂದರೆ, ಈಗ ನಾಳೆ ಪಿಕ್ಚರ್ ರಿಲೀಸ್ ಆಗುತ್ತಲ್ಲ, ಇವತ್ತು ಎಲ್ಲ ಚಿತ್ರರಂಗದ ಗಣ್ಯರು, ಗಣ್ಯಾತಿ ಗಣ್ಯರು, ಬೇರೆ ಬೇರೆ ಹೀರೋಗಳು, ಡೈರೆಕ್ಟ್ರು, ಪ್ರೊಡ್ಯೂಸರು, ಮ್ಯೂಸಿಕ್ ಡೈರೆಕ್ಟ್ರು ಅವರನ್ನು ಕರೆದು ಪಿಕ್ಚರ್ ತೋರಿಸು, ಪ್ರೀಮಿಯರ್ ಶೋ ಅಂತೇಳಿ. ಅದೊಂದು ಫ್ರೀ. ಆ ದೊಡ್ಡವರಿಗೆಲ್ಲ ಟಿಕೆಟ್, ಅಲ್ಲಿ ಜನಸಾಮಾನ್ಯರಿಗೆಲ್ಲ ಟಿಕೆಟ್ ಸಿಗೋದಿಲ್ಲ. ಅವರು ಪ್ರೀಮಿಯರ್ ಶೋ ನೋಡ್ಬಿಟ್ಟು ಅವರು ಭಾಳ ಅದ್ಭುತವಾಗಿದೆ ಅಂತೇಳಿ ಹೇಳ್ಕೊಂಡು ಹೋಗ್ತಾರೆ. ಈಗ ಟಿಕೆಟ್ ಸಿಗೋದಿಲ್ಲ, ಮತ್ತು ರೇವತಿ ಪಾಪ ಹೆಂಗೆ ಸತ್ತೋದ್ಲು ಅಂತ ನೀವು ಕೇಳ್ಬೋದು. ಈ ತೆಲುಗು ಏನು ತೆಲುಗು ನಾಡಿನಲ್ಲಿ ಅಥವಾ ಎರಡಿದೆ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಸಿನಿಮಾದ ಹುಚ್ಚರು ಭಾಳ ಇದ್ದಾರೆ. ಭಯಂಕರ ಸಿನಿಮಾ ಹುಚ್ಚರು. ಅಂದರೆ ತಂದೆ ತಾಯಿ ಮಗ ಎಲ್ಲ ಟೇಬಲಲ್ಲಿ ಕೂತ್ಕೊಳ್ಳಿ, ಆ ಪಿಕ್ಚರ್ ಹಂಗೆ, ಈ ಪಿಕ್ಚರ್ ಹಂಗೆ, ಎಲ್ಲ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ವಿಪರೀತವಾದಂಥ ಸಿನಿಮಾ ಹುಚ್ಚಿದೆ. ಇವರೆಲ್ಲ ಪ್ರೀಮಿಯರ್ ಶೋಗೆಲ್ಲ ಬರ್ತಾರಲ್ಲ ಥಿಯೇಟ್ರಿಗೆ, ಸಂಧ್ಯಾ ಥಿಯೇಟ್ರ್ ಅಂತೇಳಿ ಒಂದು ಥಿಯೇಟ್ರ್ ಇದೆ, ದೂರದಿಂದ ನೋಡ್ಬೋದಲ್ಲ. ಈಗ ನಮಗೂ ಇರುತ್ತಲ್ಲ, ಯಾರಾದರೂ ಸ್ಟಾರ್ ಬರ್ತಾರೆ ಅಂತ ಹೇಳುವಾಗ ಒಂದು ಯಾರಾದರೂ ಬರ್ತಾರೆ, ಎಷ್ಟು ಜನ ಸೇರ್ತಾರೆ, ಹಾಗೆಯೇ ಎಲ್ಲರನ್ನೂ ಒಂದೇ ಸಲ ನೋಡ್ಬೋದು. ಆಮೇಲೆ ಅಲ್ಲು ಅರ್ಜುನ್ ಕೂಡ ಬರ್ತಾರೆ ಅಂತ ಇತ್ತು ಅಲ್ಲಿ. ಹಾಗಾಗಿ ನಾಯಕನ ನೋಡಲು ಗೇಟ್ನತ್ತ ನುಗ್ಗುತ್ತಾರೆ ಜನ. ಹೊರಗಡೆ ಇದೆಲ್ಲ ಏಕಾಏಕಿ ಜನ ನುಗ್ಗಿದಾಗ ಕಾಲು ತುಳಿತ ಸಂಭವಿಸುತ್ತೆ. ಆ ಕಾಲು ತುಳಿತದಲ್ಲಿ ಪಾಪ ರೇವತಿ ಎಂಬ ಮಹಿಳೆಯೊಬ್ಬರು ಸಾವಾಗ್ತಾರೆ ಮತ್ತು ಇಬ್ಬರು ಮಕ್ಕಳಿಗೂ ಕೂಡ ಗಂಭೀರ ಗಾಯಗಳಾಗಿದೆ. ಇದು ಸುದ್ದಿಯಾಗಿ ಭಾಳ ದೊಡ್ಡ ಸುದ್ದಿ ಆದ ತಕ್ಷಣ ಅಲ್ಲು ಅರ್ಜುನ್ ಆ ರೇವತಿಯವರ ಕುಟುಂಬಕ್ಕೆ 25 ಲಕ್ಷ ಕೊಡ್ತಾರೆ. 25 ಲಕ್ಷ ಕೊಡ್ತಾರೆ ಅಂದರೆ ಅವ್ರ ಹತ್ರ ಏನು, ಈಗ ನಾವು ಇಲ್ಲಿ ಬಳ್ಳಾರಿ ಸ್ಟೋರಿಗೆ ಕೊಟ್ರಪ್ಪ ಅಂತ ಹೇಳಿದಂಗೆ 2 ರಿಂದ 5 ಲಕ್ಷಕ್ಕೆ ಬಂತು. ಹಾಗೇನಿಲ್ಲ, ಅವರೇ ಹೋದರೂ ಕೊಟ್ಟರು. ಆಮೇಲೆ ಕಾಲು ತುಳಿತದ ಬಗ್ಗೆ ಚಿಕ್ಕಡಪಲ್ಲಿಯಲ್ಲಿ ಠಾಣೆಯಲ್ಲಿ ದೂರ ಆಗಿತ್ತು, FIR ಮಾಡ್ತಾರೆ. ಆಮೇಲೆ ಆ ಮಕ್ಕಳ ಓದಿನ ಎಲ್ಲ ನಾನೇ ತಗೋತೀನಿ ಇದೆಲ್ಲ ತಗೊಂಡ್ರು ಅವರು. ಆದರೆ ಇದು ಸಾವೇ ಚಿಕ್ಕಡಪಲ್ಲಿ ಅಂದರೆ ಒಂದು ಪೊಲೀಸ್ ಸ್ಟೇಷನ್, ಒಂದು ಊರಿನ ಹೆಸರು ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನಲ್ಲಿ FIR ಆಯಿತು. ಯಾರ ಮೇಲೆ FIR ಮಾಡ್ತಾರೆ? ಕಾಲು ತುಳಿತ. ಆ ತುಳಿದವನೆಲ್ಲಾದ್ರೂ ಇರ್ತಾನೆ, ಅವನೆಲ್ಲ ಹೋಗಿರ್ತಾನೆ ಪಾಪ ಅವನಿಗೂ ಗೊತ್ತಿರೋದಿಲ್ಲ. ಫೈನಲಿ ಅಲ್ಲು ಅರ್ಜುನ್ ಮೇಲೆ ಆರೋಪಿ ಮಾಡುತ್ತೆ, ಅಲ್ಲು ಅರ್ಜುನ್ ಮೇಲೆ FIR ಆಗುತ್ತೆ. ಎರಡನೇದು ಸಂಧ್ಯಾ ಥಿಯೇಟರ್ ಮಾಲೀಕ ಮತ್ತು ಮ್ಯಾನೇಜರ್ ಬಂಧನ ಕೂಡ ಆಗುತ್ತೆ. ಈಗಾಗಲೇ ಅಲ್ಲು ಅರ್ಜುನ್ ಅವರ ಬೌನ್ಸರ್ ಕೂಡ ಅರೆಸ್ಟ್ ಆಗ್ತಾರೆ. ನೋಡಿ, ಇದೆಲ್ಲ ಮಾಡಬೇಕು ನಿಜವಾಗಿ. ಸರಿ ತಪ್ಪ ಆಮೇಲೆ ನಿರ್ಧಾರ ಆಗುತ್ತೆ. ದೊಡ್ಡವ ಸಣ್ಣವ ಇಲ್ಲಾಗಿದ್ದರೆ ನೋಡಿ, ಅಲ್ಲು ಅರ್ಜುನ್ ಬಂಧನ ಆಯಿತು, ಅಲ್ಲೇನು ಬೆಂಕಿಟ್ರ ಏನು ಮಾಡಲಿಲ್ಲ. ಅವರು ಕಾನೂನಿಗೆ ಮರ್ಯಾದೆ ಕೊಡೋದು ಗೊತ್ತಿರಬೇಕು ಯಾವತ್ತೂ ಕೂಡ, ಎಷ್ಟೇ ದೊಡ್ಡ ನಟ ಆಗಿ, ಆಯಿತಾ. ಆಮೇಲೆ ವಿಪರೀತಕ್ಕೆ ಹೋದಾಗ ನಿಜವಾಗಿ ಇದು ವಿಷಯನೇ ಬರೋದಿಲ್ಲ ಅಲ್ಲಿ. ಇದೀಗ ನಟ ಅಲ್ಲು ಅರ್ಜುನ್ ಬಂಧನ ಆಯಿತು. ಅಲ್ಲೂ ಹಠಾತ್ ಬಂಧನದಿಂದ ಸುದ್ದಿ ಆದಾಗ ಬೆಚ್ಚಿ ಬೀಳ್ತಾರೆ ಫ್ಯಾನ್ಸ್. ಏನಾಯ್ತು ಏನು ಜನ ಬಂದು ಸೇರ್ತಾರೆ. ಇದೆಲ್ಲ ಆಯಿತು. ಓಕೆ, ಇಷ್ಟೆಲ್ಲ ಆದ ನಂತರ ಯಾಕಿದೆಲ್ಲ ಆಯಿತು, ಇದರಿಂದ ಏನು ಲಾಭ ನಷ್ಟ, ಇದೆಲ್ಲ ಲೆಕ್ಕಾಚಾರಗಳಿರುತ್ತಲ್ವಾ. ಓಕೆ, ನಿಮ್ಗೆ ಗೊತ್ತಿದೆ ಏನಾಗಿತ್ತು ಅಂತ ಹೇಳಿ ಅದನ್ನು ಹೇಳ್ತೀನಿ ನಾನು. ಏನಾಯ್ತು ಇವತ್ತು ಬೆಳಗ್ಗೆಯಿಂದ 11:45 ಬೆಳಗ್ಗೆ ಅಂದರೆ ಬೆಳಗ್ಗೆ ಅಂತಂದರೆ ಬೆಳಗ್ಗೆ ಅಂದರೆ ಫಸ್ಟು 11:45 ಅಲ್ಲು ಅರ್ಜುನ್ ಮನೆಗೆ ಕಾಕಿ ಪಡೆ ಬಂದುಬಿಡುತ್ತೆ, ಪೊಲೀಸರು ಬಂದುಬಿಡ್ತಾರೆ. 12 ಗಂಟೆಗೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಪೊಲೀಸರು ಹೇಳ್ತಾರೆ.
ಪಿಕ್ಚರಲ್ಲಿ ಹೇಳ್ತಾರೆ ಯು ಆರ್ ಅಂಡರ್ ಅರೆಸ್ಟ್ ಆ ಥರ. 12:10ಕ್ಕೆ ಬೆಡ್ರೂಮ್ನಲ್ಲೇ ಬಂಧಿಸ್ತೀರಾ ಅಂತ ನಟ ಕೇಳ್ತಾರೆ ಟೀ ಕುಡ್ಕೊಂಡು. ಇಲ್ಲೇ ಬಂದುಬಿಟ್ಟಿದ್ರೆ ಮನೆಯೊಳಗೆ ಬೆಡ್ರೂಮಲ್ಲಿ ಬಂಧಿಸ್ಬಿಡ್ತಾರೆ ಅಂತ. 12:15ಕ್ಕೆ ಅಲ್ಲು ಅರ್ಜುನ್ ಬಂಧನ ಆಗುತ್ತೆ. 1:15ಕ್ಕೆ ರಿಮ್ಯಾಂಡ್ ರೂಮ್ ಸಿದ್ಧಪಡಿಸಿದ್ದಕ್ಕೆ ಹಾಕಿ ರಿಮ್ಯಾಂಡ್ ರೂಮಲ್ಲಿ ಕೂರಿಸಬೇಕಾಗತ್ತೆ. ಇನ್ನು 2:10 ಮಧ್ಯಾಹ್ನ ಠಾಣೆಯಿಂದ ಗಾಂಧಿ ಆಸ್ಪತ್ರೆಗೆ ಶಿಫ್ಟ್. ಯಾವುದೇ ಅದಾದಾಗ ಒಂದು ಹೆಲ್ತ್ ಚೆಕಪ್ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಆಗುತ್ತೆ 2:50ಕ್ಕೆ. ಅದಾದ ನಂತರ 3:25ಕ್ಕೆ ನ್ಯಾಯಾಲಯಕ್ಕೆ ಅಲ್ಲು ಅರ್ಜುನ್ ಅವರನ್ನು ಸರೆಂಡರ್ ಮಾಡಿಸ್ತಾರೆ, ಹಾಜರು ಮಾಡಿಸ್ತಾರೆ. ಅಲ್ಲಿ ಫಸ್ಟು ನ್ಯಾಯಾಂಗ ಬಂಧನ, ಅದಾದ ನಂತರ ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲು ಅರ್ಜುನಿಗೆ ಮಧ್ಯಂತರ ಜಾಮೀನು ಸಿಗುತ್ತೆ. ಇಷ್ಟ ಆಗಿರೋದು. ಆರಂಭದಲ್ಲಿ 14 ದಿನ ನ್ಯಾಯಾಂಗ ಬಂಧನ ಕೊಡ್ತಾರೆ. ಭಾಳ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲರೂ ಕೂಡ. ಓಕೆ, ಯಾಕೆ ಇದೆಲ್ಲ ಗಲಾಟೆ, ಏನು ಕತೆ, ಯಾಕೆ ಅರೆಸ್ಟು? ನಿಮಗೆ ಭಾಳ ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಮೊನ್ನೆ ಕೂಡ ಹೇಳಿದ್ದೆ, ಪುಷ್ಪ 1 ಸಿನಿಮಾ ಬಂದಿತ್ತು, ಭಾಳ ದೊಡ್ಡ ಹಿಟ್ ಆಗಿತ್ತು. ಭಾಳ ದೊಡ್ಡ ಸೂಪರ್ ಹಿಟ್. ಒಂಥರ ಈ ರಕ್ತಚಂದನ ಕಳ್ಳನ ಒಂದು ಸ್ಟೋರಿ ಅದು. ರಶ್ಮಿಕಾ ಮಂದಣ್ಣ ಕೂಡ ಇದ್ದರು. ನಮ್ಮ ಡಾಲಿ ಧನಂಜಯ ಕೂಡ ಒಂದು ಪುಟ್ಟ ಪಾತ್ರದಲ್ಲಿ ಅದರಲ್ಲಿ ಅಭಿನಯಿಸಿದ್ದಾರೆ. ಇದರಲ್ಲೂ ಇದೆ ಅವ್ರದ್ದು ಅಭಿನಯ. ಈ ಪುಷ್ಪ 2 ಸಿನಿಮಾ ಡಿಸೆಂಬರ್ 6ಕ್ಕೆ ರಿಲೀಸ್, ಐ ಥಿಂಕ್ 6ಕ್ಕೆ 5ಕ್ಕೆ ರಿಲೀಸ್. ಡಿಸೆಂಬರ್ 4ಕ್ಕೆ ಪ್ರೀಮಿಯರ್ ಶೋವನ್ನು ಹೈದರಾಬಾದಲ್ಲಿ ಇಟ್ಟರು. ಏನು ಪ್ರೀಮಿಯರ್ ಶೋ ಅಂತಂದರೆ, ಈಗ ನಾಳೆ ಪಿಕ್ಚರ್ ರಿಲೀಸ್ ಆಗುತ್ತಲ್ಲ, ಇವತ್ತು ಎಲ್ಲ ಚಿತ್ರರಂಗದ ಗಣ್ಯರು, ಗಣ್ಯಾತಿ ಗಣ್ಯರು, ಬೇರೆ ಬೇರೆ ಹೀರೋಗಳು, ಡೈರೆಕ್ಟ್ರು, ಪ್ರೊಡ್ಯೂಸರು, ಮ್ಯೂಸಿಕ್ ಡೈರೆಕ್ಟ್ರು ಅವರನ್ನು ಕರೆದು ಪಿಕ್ಚರ್ ತೋರಿಸು, ಪ್ರೀಮಿಯರ್ ಶೋ ಅಂತೇಳಿ. ಅದೊಂದು ಫ್ರೀ. ಆ ದೊಡ್ಡವರಿಗೆಲ್ಲ ಟಿಕೆಟ್, ಅಲ್ಲಿ ಜನಸಾಮಾನ್ಯರಿಗೆಲ್ಲ ಟಿಕೆಟ್ ಸಿಗೋದಿಲ್ಲ. ಅವರು ಪ್ರೀಮಿಯರ್ ಶೋ ನೋಡ್ಬಿಟ್ಟು ಅವರು ಭಾಳ ಅದ್ಭುತವಾಗಿದೆ ಅಂತೇಳಿ ಹೇಳ್ಕೊಂಡು ಹೋಗ್ತಾರೆ. ಈಗ ಟಿಕೆಟ್ ಸಿಗೋದಿಲ್ಲ, ಮತ್ತು ರೇವತಿ ಪಾಪ ಹೆಂಗೆ ಸತ್ತೋದ್ಲು ಅಂತ ನೀವು ಕೇಳ್ಬೋದು. ಈ ತೆಲುಗು ಏನು ತೆಲುಗು ನಾಡಿನಲ್ಲಿ ಅಥವಾ ಎರಡಿದೆ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಸಿನಿಮಾದ ಹುಚ್ಚರು ಭಾಳ ಇದ್ದಾರೆ. ಭಯಂಕರ ಸಿನಿಮಾ ಹುಚ್ಚರು. ಅಂದರೆ ತಂದೆ ತಾಯಿ ಮಗ ಎಲ್ಲ ಟೇಬಲಲ್ಲಿ ಕೂತ್ಕೊಳ್ಳಿ ಆ ಪಿಕ್ಚರ್ ಹಂಗೆ, ಈ ಪಿಕ್ಚರ್ ಹಂಗೆ, ಎಲ್ಲ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ವಿಪರೀತವಾದಂಥ ಸಿನಿಮಾ ಹುಚ್ಚಿದೆ. ಇವರೆಲ್ಲ ಪ್ರೀಮಿಯರ್ ಶೋಗೆ ಎಲ್ಲ ಬರ್ತಾರಲ್ಲ ಥಿಯೇಟ್ರಿಗೆ, ಸಂಧ್ಯಾ ಥಿಯೇಟ್ರ್ ಅಂತೇಳಿ ಒಂದು ಥಿಯೇಟ್ರ್ ಇದೆ. ದೂರದಿಂದ ನೋಡ್ಬೋದಲ್ಲ. ಈಗ ನಮಗೂ ಇರುತ್ತಲ್ಲ, ಯಾರಾದರೂ ಸ್ಟಾರ್ ಬರ್ತಾರೆ ಅಂತ ಹೇಳುವಾಗ ಒಂದು ಯಾರಾದರೂ ಬರ್ತಾರೆ, ಎಷ್ಟು ಜನ ಸೇರ್ತಾರೆ, ಹಾಗೆಯೇ ಎಲ್ಲರನ್ನೂ ಒಂದೇ ಸಲ ನೋಡ್ಬೋದು. ಆಮೇಲೆ ಅಲ್ಲು ಅರ್ಜುನ್ ಕೂಡ ಬರ್ತಾರೆ ಅಂತ ಇತ್ತು ಅಲ್ಲಿ. ಹಾಗಾಗಿ ನಾಯಕನ ನೋಡಲು ಗೇಟ್ನತ್ತ ನುಗ್ಗುತ್ತಾರೆ ಜನ. ಹೊರಗಡೆ ಇದೆಲ್ಲ ಏಕಾಏಕಿ ಜನ ನುಗ್ಗಿದಾಗ ಕಾಲು ತುಳಿತ ಸಂಭವಿಸುತ್ತೆ. ಆ ಕಾಲು ತುಳಿತದಲ್ಲಿ ಪಾಪ ರೇವತಿ ಎಂಬ ಮಹಿಳೆಯೊಬ್ಬರು ಸಾವಾಗ್ತಾರೆ ಮತ್ತು ಇಬ್ಬರು ಮಕ್ಕಳಿಗೂ ಕೂಡ ಗಂಭೀರ ಗಾಯಗಳಾಗಿದೆ. ಇದು ಸುದ್ದಿಯಾಗಿ ಭಾಳ ದೊಡ್ಡ ಸುದ್ದಿ ಆದ ತಕ್ಷಣ ಅಲ್ಲು ಅರ್ಜುನ್ ಆ ರೇವತಿಯವರ ಕುಟುಂಬಕ್ಕೆ 25 ಲಕ್ಷ ಕೊಡ್ತಾರೆ. 25 ಲಕ್ಷ ಕೊಡ್ತಾರೆ ಅಂದರೆ ಅವ್ರ ಹತ್ರ ಏನು, ಈಗ ನಾವು ಇಲ್ಲಿ ಬಳ್ಳಾರಿ ಸ್ಟೋರಿಗೆ ಕೊಡ್ರಪ್ಪ ಅಂತ ಹೇಳಿದಂಗೆ 2 ರಿಂದ 5 ಲಕ್ಷಕ್ಕೆ ಬಂತು. ಹಾಗೇನಿಲ್ಲ, ಅವರೇ ಹೋದರೂ ಕೊಟ್ಟರು. ಆಮೇಲೆ ಕಾಲು ತುಳಿತದ ಬಗ್ಗೆ ಚಿಕ್ಕಡಪಲ್ಲಿಯಲ್ಲಿ ಠಾಣೆಯಲ್ಲಿ ದೂರ ಆಗಿತ್ತು, FIR ಮಾಡೇ ಮಾಡ್ತಾರೆ. ಆಮೇಲೆ ಆ ಮಕ್ಕಳ ಓದಿನ ಎಲ್ಲ ನಾನೇ ತಗೋತೀನಿ ಇದೆಲ್ಲ ತಗೊಂಡ್ರು ಅವರು. ಆದರೆ ಇದು ಸಾವೇ ಚಿಕ್ಕಡಪಲ್ಲಿ ಅಂದರೆ ಒಂದು ಪೊಲೀಸ್ ಸ್ಟೇಷನ್, ಒಂದು ಊರಿನ ಹೆಸರು. ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನಲ್ಲಿ FIR ಆಯಿತು. ಯಾರ ಮೇಲೆ FIR ಮಾಡ್ತಾರೆ? ಕಾಲು ತುಳಿತ. ಆ ತುಳಿದವನೆಲ್ಲಾದ್ರೂ ಇರ್ತಾನೆ, ಅವನೆಲ್ಲ ಹೋಗಿರ್ತಾನೆ ಪಾಪ ಅವನಿಗೂ ಗೊತ್ತಿರೋದಿಲ್ಲ. ಫೈನಲಿ ಅಲ್ಲು ಅರ್ಜುನ್ ಮೇಲೆ ಆರೋಪಿ ಮಾಡುತ್ತೆ, ಅಲ್ಲು ಅರ್ಜುನ್ ಮೇಲೆ FIR ಆಗುತ್ತೆ. ಎರಡನೇದು ಸಂಧ್ಯಾ ಥಿಯೇಟ್ರ್ ಮಾಲೀಕ ಮತ್ತು ಮ್ಯಾನೇಜರ್ ಬಂಧನ ಕೂಡ ಆಗುತ್ತೆ. ಈಗಾಗಲೇ ಅಲ್ಲು ಅರ್ಜುನ್ ಅವರ ಬೌನ್ಸರ್ ಕೂಡ ಅರೆಸ್ಟ್ ಆಗ್ತಾರೆ. ನೋಡಿ, ಇದೆಲ್ಲ ಮಾಡಬೇಕು ನಿಜವಾಗಿ. ಸರಿತಪ್ಪ ಆಮೇಲೆ ನಿರ್ಧಾರ ಆಗುತ್ತೆ. ದೊಡ್ಡವ ಸಣ್ಣವ ಇಲ್ಲಾಗಿದ್ದರೆ ನೋಡಿ, ಅಲ್ಲು ಅರ್ಜುನ್ ಬಂಧನ ಆಯಿತು, ಅಲ್ಲೇನು ಬೆಂಕಿಟ್ರ ಏನು ಮಾಡಲಿಲ್ಲ. ಅವರು ಕಾನೂನಿಗೆ ಮರ್ಯಾದೆ ಕೊಡೋದು ಗೊತ್ತಿರಬೇಕು ಯಾವತ್ತೂ ಕೂಡ, ಎಷ್ಟೇ ದೊಡ್ಡ ನಟ ಆಗಿ, ಆಯಿತಾ. ಆಮೇಲೆ ವಿಪರೀತಕ್ಕೆ ಹೋದಾಗ ನಿಜವಾಗಿ ಇದು ವಿಷಯನೇ ಬರೋದಿಲ್ಲ ಅಲ್ಲಿ. ಇದೀಗ ನಟ ಅಲ್ಲು ಅರ್ಜುನ್ ಬಂಧನ ಆಯಿತು. ಅಲ್ಲೂ ಹಠಾತ್ ಬಂಧನದಿಂದ ಸುದ್ದಿ ಆದಾಗ ಬೆಚ್ಚಿ ಬೀಳ್ತಾರೆ ಫ್ಯಾನ್ಸ್. ಏನಾಯ್ತು ಏನು ಜನ ಬಂದು ಸೇರ್ತಾರೆ. ಇದೆಲ್ಲ ಆಯಿತು. ಓಕೆ, ಇಷ್ಟೆಲ್ಲ ಆದ ನಂತರ ಯಾಕೆ ಇದೆಲ್ಲ ಆಯಿತು, ಇದರಿಂದ ಏನು ಲಾಭ ನಷ್ಟ, ಇದೆಲ್ಲ ಲೆಕ್ಕಾಚಾರಗಳಿರುತ್ತಲ್ವ.